ರಾಜ್ಯ ರಾಜಕೀಯದಲ್ಲಿ ಮುಗಿಯದ ಪವರ್ ಶೇರಿಂಗ್ ಫೈಟ್, ಕುರ್ಚಿ ಫೈಟ್ ಮಧ್ಯೆ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಸುರ್ಜೇವಾಲಾ. ಜನವರಿ 27ಕ್ಕೆ ರಾಜ್ಯಕ್ಕೆ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸ್ತಾ ಇದ್ದಾರೆ. ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಸುರ್ಜೇವಾಲಾ ಅವರು. ಹಾಗಾಗಿ ಜನವರಿ 27ಕ್ಕೆ ರಾಜ್ಯಕ್ಕೆ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸ್ತಾ ಇರುವಂತಹ ಬೆನ್ನಲ್ಲೇ ಮತ್ತಷ್ಟು ಚಟುವಟಿಕೆಗಳು ಗರಿಗೆದರ್ತಾ ಇದೆ. ಜನವರಿ 28ಕ್ಕೆ ಸಿಎಲ್ಪಿ ಸಭೆ ಕರೆದಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಅಧಿವೇಶನಕ್ಕೂ ಮುನ್ನ ಸಿಎಲ್ಪಿ ಸಭೆ ನಡೆಯುತ್ತೆ. ಸಿಎಲ್ಪಿ ಸಭೆಯಲ್ಲಿ ನಡೆಯಲಿದ್ಯಾ ಪವರ್ ಶೇರಿಂಗ್ ಚರ್ಚೆ. ಅಧಿವೇಶನದ ನಡುವೆಯೂ ಡಿಕೆಶಿಗೆ ಸಿಗುತ್ತಾ ಗುಡ್ ನ್ಯೂಸ್. ಮನರೇಗಾ ಹೋರಾಟದಲ್ಲಿ ಪಾಲ್ಗೊಳ್ಳಿಕ್ಕಿರುವಂತಹ ಸುರ್ಜೇವಾಲಾ ಸಿಎಲ್ಪಿ ಸಭೆಯಲ್ಲಿ ಮನರೇಗಾ ವಿಚಾರದ ಚರ್ಚೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಅಧಿವೇಶನದ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ಹೇಗೆ ಕೌಂಟರ್ ಅನ್ನ ಕೊಡಬೇಕು, ಶಾಸಕರು ಸಚಿವರು ಹೇಗೆ ಸರ್ಕಾರದ ಸಮರ್ಥನೆಯನ್ನ ಮಾಡಿಕೊಳ್ಬೇಕು, ಸಿಎಲ್ಪಿ ಸಭೆಯಲ್ಲಿ ಪಾಠವನ್ನ ಮಾಡಲಿಕ್ಕಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ರಾಜಕೀಯದಲ್ಲಿ ಸದ್ಯಕ್ಕೆ ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ಚರ್ಚೆಯಲ್ಲೇ ಇದೆ. ದೆಹಲಿ ಮಟ್ಟದಲ್ಲಿ ಒಂದಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಸದ್ಯಕ್ಕೆ ಇದೀಗ ರಾಜ್ಯದಲ್ಲಿನ ಮುಂದಿನ ಸಭೆಗಳು ಮತ್ತೆ ಸದ್ಯ ಬಹಳಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ದೆಹಲಿ ಭೇಟಿ ಮತ್ತು ಒಂದಷ್ಟು ಮಾರ್ಮಿಕ ಮಾತುಗಳನ್ನ ಕೂಡ ಆಡಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದಿದ್ದು, ಸದ್ಯದಲ್ಲೇ ಏನೋ ಒಂದು ಗುಡ್ ನ್ಯೂಸ್ ಸಿಗುತ್ತೆ ಅನ್ನುವಂತಹ ಮುನ್ಸೂಚನೆಗಳು ಕೂಡ ಸಿಗ್ತಾ ಇದೆ. ಸೊ ಎಲ್ಲವನ್ನೂ ಕೂಡ ಮಾಧ್ಯಮಗಳ ಮುಂದೆ ನಾನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವಂತಹ ಮಾತುಗಳನ್ನ ಕೂಡ ಆಡಿ ಒಂದಷ್ಟು ಸಂಚಲನವನ್ನ ಕೂಡ ಮೂಡಿಸಿದ್ರು. ವಿಶೇಷ ಏನಪ್ಪಾ ಅಂತಂದ್ರೆ ಸಿಎಂ ಸೇರಿದಂತೆ 140 ಶಾಸಕರು ನನ್ನ ಬೆಂಬಲಕ್ಕಿದ್ದಾರೆ ಅನ್ನುವಂತಹ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಸೊ ಹಾಗಾಗಿ ಇದೀಗ ಸುರ್ಜೇವಾಲಾ ಅವರು ಅಖಾಡಕ್ಕಿಳಿಯಲಿದ್ದಾರಾ ಅನ್ನುವಂತಹ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಜನವರಿ 27ಕ್ಕೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಆಗಮಿಸ್ತಾ ಇದ್ದಾರೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಡಿಕೆಶಿ ದೆಹಲಿಯ ಭೇಟಿಯ ರಹಸ್ಯ ಒಂದ್ ಕಡೆ ಆದ್ರೆ ಈ ಸಭೆಯಲ್ಲಿ ಚರ್ಚೆಯಾದಂತಹ ಮುಖ್ಯ ವಿಶೇಷವಾದಂತಹ ವಿಚಾರಗಳು ಏನು, ಮತ್ತೆ ರಾಜ್ಯಕ್ಕೆ ಉಸ್ತುವಾರಿ ಆಗಮಿಸ್ತಾ ಇದ್ದಾರೆ, ಈ ಸಂದರ್ಭದಲ್ಲಿ ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಗುವ ಸಾಧ್ಯತೆ ಎಷ್ಟು ಮಟ್ಟಿಗಿದೆ? ಖಂಡಿತ ರಮ್ಯಾ, ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಪಟ್ಟನ್ನ ಸಡಿಲುಗೊಳಿಸದೆ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಮೊನ್ನೆ ಅಷ್ಟೇ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ರು, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ರು. ಖುದ್ದು ರಾಹುಲ್ ಗಾಂಧಿ ಅವರನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿ ಚರ್ಚೆ ಮಾಡಿದ್ರು. ಆದ್ರೆ ಚರ್ಚೆಯ ವಿಷಯವನ್ನ ಮಾಧ್ಯಮಗಳ ಮುಂದೆ ಹೇಳಲ್ಲ, ಚರ್ಚೆ ಏನನ್ನ ಮಾಡ್ಬೇಕು ಮಾಡಿದ್ದೇನೆ ಅನ್ನುವಂತ ಮಾತನ್ನ ಹೇಳಿದ್ರ ಜೊತೆಗೆ ಶಾಸಕರ ಬೆಂಬಲವೂ ಕೂಡ ನನಗಿದೆ ಅನ್ನುವಂತ ಮಾತನ್ನ ಹೇಳಿದ್ರು. ಇದು ಒಂದು ಮಾರ್ಮಿಕ ಹೇಳಿಕೆ ಆಗಿತ್ತು. ಈಗ ಅಲ್ಲದೆ ಸಾಕಷ್ಟು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ಹಲವು ಅನುಮಾನಗಳಿಗೆ ಕಾರಣವಾಗಿತ್ತು. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ನಾಯಕರೇನಾದ್ರು ಸಿಹಿ ಕೊಟ್ರ, ಗುಡ್ ನ್ಯೂಸ್ ಕೊಟ್ರ ಅನ್ನುವಂಥದ್ದು ಚರ್ಚೆ ಆಗ್ತಿದೆ. ಇದರ ನಡುವೆ ಇದೀಗ ರಾಜ್ಯಕ್ಕೆ ಹಲವು ದಿನಗಳಿಂದ ಬಾರದೇ ಇರುವಂತಹ ಸುರ್ಜೇವಾಲಾ ಅವರು ಆಗಮಿಸುತ್ತಿದ್ದಾರೆ. ಅದರಲ್ಲೂ ಕೂಡ ಮನರೇಗಾ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಹೋರಾಟವನ್ನ ಮಾಡ್ತಾ ಇದೆ. ಆ ಹೋರಾಟದ ಸಮಾವೇಶದಲ್ಲಿ ಭಾಗಿಯಾಗೋದಕ್ಕೆ ಸುರ್ಜೇವಾಲಾ ಬರ್ತಿದ್ದಾರೆ. ಅದರ ಮರದಿನ 28ಕ್ಕೆ ಅಂದ್ರೆ ಜನವರಿ 27ಕ್ಕೆ ಸುರ್ಜೇವಾಲಾ ಆಗಮಿಸ್ತಿದ್ರೆ 28ಕ್ಕೆ ಏನು ಸಿಎಲ್ಪಿ ಸಭೆಯನ್ನ ಕರೆದಿರುವಂತದ್ದು. ಹೀಗಾಗಿ ಈ ಒಂದು ಸಿಎಲ್ಪಿ ಸಭೆಯಲ್ಲಿ ಯಾವ ರೀತಿ ಚರ್ಚೆ ಆಗುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಾಯಕರು ಗುಡ್ ನ್ಯೂಸ್ ಅನ್ನ ನೀಡಿದ್ರೆ ಉಸ್ತುವಾರಿ ಆಗಿರುವಂತಹ ಸುರ್ಜೇವಾಲಾ ಹಲವು ಕುತೂಹಲಗಳಿಗೆ ಕಾರಣವಾಗ್ತಾ ಇದೆ. ಸಿಎಲ್ಪಿ ಸಭೆಯಲ್ಲಿ ಏನಾದ್ರು ನಂಬರ್ ಗೇಮ್ ಪಾಲಿಟಿಕ್ಸ್ ಗೆ ಮತ್ತೆ ಶಾಸಕರ ಒಂದು ಬಲದ ಮೇಲೆ ಚರ್ಚೆ ಆಗತ್ತಾ, ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿಗೆ ಒಂದು ಅವಕಾಶ ಮಾಡಿಕೊಡಿ ಅನ್ನುವಂತ ಚರ್ಚೆ ಆಗತ್ತ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಿರುವಂತದ್ದು ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ ದುರ್ಗೇಶ್.